ಮಳೆ ಜಾಸ್ತಿ ಬರೋದ್ರಿಂದ ಔಟ್ಸ್ಕಟ್ ವಿಡಿಯೋ ಏನಾಗಿದೆ ಇನ್ಸ್ಕಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಸಾಕು ಇಷ್ಟು. ಕರ್ಬೇವು ಸುಮ್ಮನೆ ತಗೋ. ಮಟನ್ ಸಾಂಬಾರಿಗೆ, ನಾಟಿ ಮಟನ್ ಸಾಂಬಾರಿಗೆ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಆನಿಯನ್, ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಕಾಯಿ ಮತ್ತು 1 ಲೋಟದಷ್ಟು ಮಸಾಲೆ ಪೌಡರ್, ಮಟನ್ ಸಾಂಬಾರು ಪೌಡರ್. ಇವಾಗ ಫ್ರೆಶ್ಶಾಗಿ ತೊಗೊಂಡಿರೋಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ. ಓಕೆ, ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಆಯಿಲು, ಸನ್ಪ್ಯೂರ್ ಆಯಿಲ್, ಇದಕ್ಕೆ ನಾವೇನು ತೊಗೊಂಡಿದ್ವಿ ಅದು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು, ಡ್ರೈ ಫ್ರೈ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಡ್ರೈ ಫ್ರೈ ಮಾಡಿ ಕೋಲ್ಡ್ ಆಗಿದ್ಮೇಲೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ಫ್ರೈ ಮಾಡಿರೋ ಮಸಾಲೆನ ಪೇಸ್ಟ್ ಮಾಡ್ಕೋತಾ ಇದ್ದೀವಿ. ಈ ಥರ ಪೇಸ್ಟ್ ಆಗಿದ್ಮೇಲೆ ಖಾರದ ಪುಡಿನ ಹಾಕೋಬೇಕು. ಮನೇಲಿ ಮಾಡಿರೋಂತಹ 1 ಲೋಟ, 1 kgಗೆ ಈ ಸೈಜಲ್ಲಿ 1 ಲೋಟ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ, ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. 1 kg ಮಟನು, ಆನಿಯನ್ ಸ್ವಲ್ಪ ತುಂಬ ಫ್ರೈ ಆಗಿದ್ಮೇಲೆ 1 kg ಮಟನ್ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ರುಬ್ಬಿದ ಮಸಾಲೆ. ಈಗ ನಾವು ಮಸಾಲೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಮಟನ್ ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ಈ ಟೈಮಲ್ಲಿ ನೋಡಿಕೊಂಡು ನಾವು ಸಾಲ್ಟ್ ಹಾಕೋಬೇಕು. ಸಾಲ್ಟು ಸ್ವಲ್ಪ ಸ್ಟಾರ್ಟಿಂಗ್ ನೋಡ್ಕೊಂಡು ಹಾಕೊಳ್ಳಿ, ಬೇಕು ಅಂದರೆ ಮತ್ತೆ ಹಾಕೊಳ್ಳೋರಂತ. 1 kgಗೆ ಇಷ್ಟು ಹಾಕಿದ್ದೀನಿ. ಮಟನ್ ಎಲ್ಲ ನೀರು ಬಿಟ್ಕೋಬೇಕು ಈ ಥರ. ನೆಕ್ಸ್ಟ್ ಮಸಾಲೆ ಆ್ಯಡ್ ಮಾಡೋದು. ನೆಕ್ಸ್ಟ್ ಉಪ್ಪು ಹಾಕಿದ ತಕ್ಷಣ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀವಿ. ರುಬ್ಕೊಂಡಿರೋಂದ್ರೆ ಎಲ್ಲ ಮಸಾಲೆನೂ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು.
ಮಸಾಲೆ ಹಿಡ್ದಿದ ತಕ್ಷಣ ಸ್ವಲ್ಪ ನೀವು ಸಾಂಬಾರು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಸಾಂಬಾರು ತೆಳು ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ತೆಳು ಇಷ್ಟಿದೆ. ಇಷ್ಟಾಗಿದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು 3 ವಿಸಿಲ್ ಬರಬೇಕು. 3 ವಿಸಿಲ್ ಆದ್ಮೇಲೆ ಸ್ಟಾಪ್ ಮಾಡಬೇಕು ಅಷ್ಟೆ. ಈಗ 3 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ಓಪನ್ ಆಗ್ತಾ ಇದೆ. ಎಷ್ಟು ತೆಳು ಇದೆ. ಪೀಸ್ ಪೀಸ್ ಮಾಡಿ ನೋಡಿ ಬೆಂದಿದೆ ಅಂತ. ಮಟನ್ ಸಾಂಬಾರು ನಾಟಿ ಮಟನ್ ಸಾಂಬಾರ್ ಆಸಮ್.